ಬಂಗಾರ ಬೆಳ್ಳಿ ಖರೀದಿ ಮಾಡುವಂಥವರಿಗೆ ಜಾಕ್ಪಾಟ್ ಶುರುವಾಗಿದೆ. ಯಾಕೆಂದರೆ ಯುದ್ಧದ ಎಫೆಕ್ಟಿಂದ ಈಗ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಸಾರ್ವಕಾಲಿಕ ಕುಸಿತ ಕಂಡಿದೆ. ಕಳೆದ 40 ವರ್ಷಗಳಲ್ಲಿ ಈ ಥರದ ಇಳಿಕೆ ಕಂಡಿರಲೇ ಇಲ್ಲ ಅನ್ನೋಂಥದ್ದು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಕಾಣಾಗ್ತದೆ. ಸದ್ಯಕ್ಕೆ ನಾನೀಗ ಮಲ್ಲೇಶ್ವರಂ ಸಂಪಿಗೆ ರಸ್ತೆಯಲ್ಲಿ ಇರುವಂಥ ಲಲಿತಾ ಜ್ಯುವೆಲ್ಲರ್ಸ್ ಬಳಿ ಇದ್ದೀನಿ. ನೋಡ್ಬೋದು ನೀವು, ಯಾಕಂದರೆ ಸಾಕಷ್ಟು ಜನ ಪ್ಲಾನ್ ಮಾಡ್ಕೊಂಡಿರ್ತಾರೆ ಚಿನ್ನ ಬೆಳ್ಳಿ ಖರೀದಿ ಮಾಡೋದಕ್ಕೆ. ಸಾಕಷ್ಟು ಅಳದು ತೂಗಿ ಖರೀದಿ ಮಾಡ್ತಾರೆ. ಯಾಕೆಂದರೆ 1 ಗ್ರಾಮಿಗೆ ಆಗುವಂಥ ವ್ಯತ್ಯಾಸ ಏನಿದೆಯಲ್ಲ ಇದು ತುಂಬ ದೊಡ್ಡ ಮಟ್ಟದಲ್ಲಿ ವ್ಯತ್ಯಾಸ ಆಗುತ್ತೆ. ಹೀಗಾಗಿ ಚಿನ್ನ ಮತ್ತು ಬೆಳ್ಳಿ ಖರೀದಿ ಮಾಡುವಂಥವ್ರಿಗೆ ಇದೊಂದು ದೊಡ್ಡ ಸುವರ್ಣ ಕಾಲ ಕೂಡಿ ಬಂದಿದೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಈಗ ಸದ್ಯಕ್ಕೆ ಕುಸಿತ ಕಂಡಿರುವಂಥದ್ದು. ಸದ್ಯ ಮಾರುಕಟ್ಟೆಯಲ್ಲಿ ಪ್ರತಿ ನಿಮಿಷಕ್ಕೂ ಮತ್ತು ಪ್ರತಿ ಗಂಟೆಗೂ ಕೂಡ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಇಳಿಕೆ ಕಾಣ್ತಾ ಇದೆ. ಸದ್ಯಕ್ಕೆ 24 ಕ್ಯಾರೆಟ್ 1 ಗ್ರಾಮ್ ಬೆಲೆ 14,000ಕ್ಕಿಂತ ಕಡಿಮೆ ಆಗಿದೆ. 13,800-900 ಗಡಿ ಹತ್ರ ಬಂದು ನಿಂತಿದ್ರೆ 22 ಕ್ಯಾರೆಟ್ ಚಿನ್ನದ ಬೆಲೆ 12,000ಕ್ಕೂ ಕೂಡ ಕಡಿಮೆ ಆಗಿರುವಂಥದ್ದು. ಇನ್ನು ಈ ಹಿಂದೆ ಕೆಜಿ ಬೆಳ್ಳಿ ದೊಡ್ಡ ಮಟ್ಟದಲ್ಲಿ ಏರಿಕೆ ಕಂಡಿತ್ತು. 4,25,000ವರೆಗೂ ಕೂಡ ಬೆಲೆ ಏರಿಕೆ ಕಂಡಿತ್ತು. ಈಗ ಹತ್ತತ್ರ 2,10,000ಕ್ಕೆ ಬಂದು ನಿಂತಿದೆ. ಅಂದರೆ ಚಿನ್ನ ಮತ್ತು ಬೆಳ್ಳಿ ದರದಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗಿದೆ, ಸಾಕಷ್ಟು ಬೆಲೆ ಇಳಿಕೆಗೂ ಕೂಡ ಆಗಿದೆ. ಇನ್ನು ಖರೀದಿ ಮಾಡೋಂಥವ್ರು ಮಾತಾಡ್ಸೋಣ. ಮೇಡಮ್, ಈಗ ಚಿನ್ನ ಬೆಳ್ಳಿಲಿ ತುಂಬ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗಿದೆ, ಏನು ಹೇಳ್ತೀರಿ? ಎಷ್ಟು ಖುಷಿ ಆಗ್ತಿದೆ? ಖುಷಿ ಆಗ್ತಿದೆ. ಅದಕ್ಕೆ ಇವತ್ತೇ ಬಂದ್ವಿ ನಾವು. ಬೆಳಗ್ಗೆ ರೇಟ್ ಕಡಿಮೆ ಆಗಿದೆ ಅಂತ ಗೊತ್ತಾಯಿತು. ಈ ವಾರದಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡವರು ಇವತ್ತೇ ಕಡಿಮೆ ಆಗಿದೆಯಲ್ಲ, 500 ರುಪೀಸ್ ಕಡಿಮೆ ಆಗಿತ್ತು ನಿನ್ನೆ ಸಂಜೆಗೂ ಇವತ್ತು ಬೆಳಗ್ಗೆಗೂ ಆಲ್ರೆಡಿ. ಆಮೇಲೆ ಅದಕ್ಕೆ ಬೆಳಗ್ಗೆನೆ ಬಂದ್ವಿ. ಏನು ಪ್ಲಾನ್ ಮಾಡಿದ್ರೆ ಇಳಿಕೆ ಆಗುತ್ತೆ ಅಥವಾ ಯುದ್ಧ ಸಮಯದಲ್ಲಿ ಯಾವಾಗಲೂ ಏರಿಕೆ ಆಗೋದು, ಬಟ್ ಈ ಬಾರಿ ಇಳಿಕೆ ಆಗಿದೆ. ಏನೋ ಪ್ಲಾನಲ್ಲಿ ಇದ್ರೆ ಅಥವಾ ಇಳಿಕೆ ಆಗಿದೆ ಈಗ ತೊಗೊಂಡ್ಬಿಡೋಣ ಅನ್ನೋದು ಪ್ಲಾನ? ಆ ಥರ ಇಲ್ಲ. ನಮ್ಮದು ಸ್ಕೀಮಲ್ಲಿ ಹಾಕಿದ್ವಿ, ಚಿಟ್ ಹಾಕಿದ್ವಲ್ಲ, ಅದು ಎಂಡ್ ಆಯಿತು. ಮಾರ್ಚ್ ಲಾಸ್ಟ್ ವೀಕ್ಗೆ ಎಂಡ್ ಆಯಿತು. ಅದು ಲಾಸ್ಟ್ ವೀಕ್ಗೆ ಎಂಡ್ ಆಯಿತು. ಈ ವೀಕಲ್ಲಿ ಬರೋಣ ಅನ್ಕೋತಿದ್ವಿ. ಹೇಗೂ ರೇಟು ಕಡಿಮೆ ಇದೆಯಲ್ಲ ಅಂತ ಇವತ್ತೇ ಬಂದ್ವಿ. ಈಗ ಎಷ್ಟು ಗ್ರಾಮ್ ತೆಗೆದುಕೊಳ್ತಾ ಇದ್ದೀರಾ? ನಾವು ಒಂದು ಅರೌಂಡ್ 30 ಗ್ರಾಮ್ಸ್ ತಗೋತಾ ಇದ್ವಿ. ಈಗ ಸರ್ವೇ ಸಾಮಾನ್ಯವಾಗಿ ಬೆಳ್ಳಿನೂ ಏರಿಕೆ ಆಗಿತ್ತು, ಚಿನ್ನನೂ ಏರಿಕೆ ಆಗಿತ್ತು, ಕೊಳ್ಳೋದಕ್ಕೆ ಕಷ್ಟ ಆಗಿತ್ತು. ಈಗ 4,000 ರೂಪಾಯಿ ವ್ಯತ್ಯಾಸ ಆಗಿದೆ, ಇಳಿಕೆ ಆಗ್ತಾ ಇದೆ. ಇದು ನಿಮಗೆ ಸಂತಸ ತಂದಿದೆ? ಅದರಲ್ಲಿ ಹೆಣ್ಮಕ್ಳಿಗೆ ಅಂದರೆ ಚಿನ್ನ ತುಂಬ ಇಷ್ಟಪಟ್ಟು ಖರೀದಿ ಮಾಡೋಂಥದ್ದು. ಈ ಇಳಿಕೆ ಎಷ್ಟು ಖುಷಿ ಕೊಡ್ತಿದೆ? ತುಂಬ ಖುಷಿ ಕೊಡ್ತಿದೆ. ಯಾಕೆಂದರೆ ನನ್ನ ಮಗಳು ಮದುವೆ ಬೇರೆ ಫಿಕ್ಸ್ ಆಗಿದೆ. ಇವಾಗ ಮದುವೆಗೆ ಪರ್ಚೇಸಸ್ ಮಾಡಬೇಕು. ಸೊ ಈಗ ಕಡಿಮೆ ಆಗಿರೋದ್ರಿಂದ ಭಾಳ ಖುಷಿಯಾಗಿ ಇವಾಗ ಸ್ವಲ್ಪ ಜಾಸ್ತಿ ಗ್ರಾಮ್ಸೇ ತಗೋತಾ ಇದ್ದೀವಿ. ಇದು ಗ್ರಾಹಕರ ಮಾತು. ಯಾಕಂದರೆ ನೀವು ಖರೀದಿ ಮಾಡೋಂಥವ್ರ ಸಂಖ್ಯೆಯಲ್ಲೂ ಕೂಡ ಒಂದಿಷ್ಟು ಮಟ್ಟಿಗೆ ಏರಿಕೆ ಕಂಡು ಬರ್ತಾ ಇದೆ. ಕಳೆದ ಕೆಲವು ದಿನಗಳಿಂದ ಕೂಡ ಪ್ಲಾನಲ್ಲಿದ್ದರು, ಇಳಿಕೆ ಆಗುತ್ತಾ, ಕಡಿಮೆ ಆದರೆ ನಾವು ಖರೀದಿ ಹೇಗೆ ಮಾಡುವಂಥದ್ದು. ನೋಡ್ಬೋದು ನೀವು, ಇಳಿಕೆ ಆದ ಬೆನ್ನಲ್ಲೇ 5 ಗ್ರಾಮ್ ತೆಗೆದುಕೊಳ್ಳೋರು 10 ಗ್ರಾಮಿಗೆ ಜಂಪ್ ಆಗ್ತಾ ಇದ್ದಾರೆ. ನಾಳೆ ಖರೀದಿ ಮಾಡಬೇಕು ಅನ್ನೋಂಥವ್ರು ಇವತ್ತು ಖರೀದಿ ಮಾಡ್ತಾ ಇದ್ದಾರೆ. ಹೀಗಾಗಿ ಬಿಲ್ ಕೌಂಟರ್ಗಳೆಲ್ಲ ಆಗಿರ್ಬೋದು, ಜೊತೆಗೆ ಖರೀದಿ ಮಾಡುವಂಥವ್ರಲ್ಲಿ ಕೂಡ ಸಾಕಷ್ಟು ವ್ಯತ್ಯಾಸ ಕಂಡು ಬರ್ತಾ ಇದೆ. ಹೆಚ್ಚು ಜನ ಖರೀದಿ ಮಾಡುವತ್ತ ಕೂಡ ಗಮನ ಹರಿಸ್ತಾ ಇದ್ದಾರೆ. ಮಾತಾಡ್ಸೋಣ ಸರ್. ಈಗ ಸಾಕಷ್ಟು ಪ್ರಮಾಣದಲ್ಲಿ ತಮಗೆ ಒಂದಿಷ್ಟು ಇಳಿಕೆ ಕಂಡು ಬಂದಿದೆ ಬಂಗಾರದ ಮೇಲೆ. ಏನು ಕುಟುಂಬದವರಿಗೆ ಸಾಕಷ್ಟು ಡಿಮ್ಯಾಂಡ್ ಕೂಡ ಶುರುವಾಗಿದೆ. ಏನಂತಿದ್ದಾರೆ ಮನೆಯಲ್ಲಿ? ಕಡಿಮೆ ಆದರೆ ಒಳ್ಳೇದಲ್ವಾ, ಕೊಡಿಸಿ ಅಂತಾರೆ ಅಷ್ಟೇ. ಈಗ ಹಳೆ ಚಿನ್ನ ಇದೆ, ಒಂದು ಸ್ವಲ್ಪ ಹಳೇದು ಇರುತ್ತಲ್ಲ, ಹಳೇದು ಹಾಕ್ಬಿಟ್ಟು ಹೊಸ್ತಾ ತಗೊಳ್ಳೋಣ, ಅದು ಸ್ವಲ್ಪ ಅಮೌಂಟ್ ಹಾಕಿ ಮೇಲೆ ತಗೊಳೋದು ಅಂತ ಬರ್ತಾರೆ. ಈಗ ನಿಮಗೂ ಕೂಡ ಕಷ್ಟ ಆಗಿತ್ತು ಬೆಲೆ ಏರಿಕೆ, ಈಗ ಕಡಿಮೆ ಆಗಿದೆ, ಕೊಡಿಸ್ಲೇಬೇಕು, ಜವಾಬ್ದಾರಿ ಬಂತ? ಹೌದೌದು, ನಮಗೂ ಈಗ ತಗೊಳೋದು ಇಷ್ಟ ಇತ್ತು. ನಮಗೂ ಹಳೇದು ಚಿನ್ನ ಇತ್ತಲ್ಲ, ಈಗ ಹಳೇದು ಹಾಕಿ ಇನ್ನೂ ಸ್ವಲ್ಪ ಚೆನ್ನಾಗಿರೋ ತಗೊಳ್ಳೋಣ ಅನ್ನೋದು ಆಸೆ ಬಂತು. ರೇಟು ಕಡಿಮೆ ಆಯಿತು, ಅದರಿಂದ ನಾವು ಒಂದು ಸ್ವಲ್ಪ ಮನಸ್ಸು ಮಾಡಿದ್ವಿ. ಮೇಡಮ್, ತಾವೇನು ಹೇಳ್ತೀರಿ? ಗೋಲ್ಡ್ ರೇಟ್ ಕಡಿಮೆ ಆಗಿದ್ದು ಖುಷಿನೇ. ಬಟ್ ನಾವು ಹಾಕಬೇಕು ಅಂತ ಬರೋವಾಗ ನಮ್ಮ ಗೋಲ್ಡ್ಗೆ ವ್ಯಾಲ್ಯೂ ಅಷ್ಟು ಸಿಗ್ತಾ ಇಲ್ಲ. ಅವ್ರೇನು ಹೇಳ್ತಾರೆ, ಗೋಲ್ಡ್ ವ್ಯಾಲ್ಯೂ ಪ್ಯೂರಿಟಿ ಕಡಿಮೆ ಇದೆ ಅಂತಾರೆ. ಸೊ ನಮಗೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಮುಂಚೆ ಮಾಡಿದ ತಪ್ಪಿಗೆ ಇವಾಗ ಕೊಟ್ಟರೆ ಅದಕ್ಕೆ ವ್ಯಾಲ್ಯೂನೇ ಇಲ್ಲ. ಸೊ ಇವಾಗ ಪರ್ಚೇಸ್ ಮಾಡಬೇಕಾ ಬೇಡವಾ ಅಂತ ನನಗೆ ಅನಿಸುತ್ತೆ. ಸೊ ಈ ಖುಷಿನೂ ಅನಿಸುತ್ತೆ, ಒಂದು ಕಡೆ ಕಷ್ಟನೂ ಅನಿಸುತ್ತೆ. ಆದ್ರೂ ಫೈನಲಿ ಏನೋ ತೊಗೋಬೇಕು ಅಂತ ಹಳೇದು ಹಾಕಿಬಿಟ್ಟು ತೊಗೋಬೇಕು ಅಂತ ಒಂದು ಮನಸ್ಸಲ್ಲಿ ಯಾರಿಗೂ ಲೇಡೀಸ್ಗೆ ಇದ್ದೇ ಇರುತ್ತೆ. ತೊಗೋಬೇಕು ಅಂತ ಅನಿಸುತ್ತೆ. ಬಟ್ ಇಳಿಕೆ ಆಗಿದ್ದು ಖುಷಿನೇ. ಇನ್ನೂ ಇಳಿಬೇಕು ಅಷ್ಟೇ. ಮೇಡಮ್, ನೀವೇನು ಹೇಳ್ತೀರಿ? ಈಗ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ. ಮೇಡಮ್ ಅವರೇ, ತಾವು ಖರೀದಿಗೆ ಈಗ ಹೇಗೆ, ಏನಾದರೂ ಹೆಚ್ಚಿಗೆ ಜಾಸ್ತಿ ಏನೋ ಖರೀದಿ ಮಾಡಬೇಕು ಅನ್ನೋಂಥ ಪ್ಲಾನ್ ಮಾಡ್ಕೊಂಡ್ರೆ ಹೆಂಗೆ? ಇಲ್ಲ, ನಾವು ಎಲ್ಲ ಮದುವೆ ಮಾಡಿಬಿಟ್ಟಿದ್ದೀವಿ ಮಕ್ಕಳದು. ಈಗೇನು ಜಾಸ್ತಿನೇ ಬೇಕು ಅನ್ನೋದೇನು ಆಸೆ ಇಲ್ಲ. ಸ್ವಲ್ಪ ತೊಗೋಬೇಕು, ಹಳೇದು ಹಾಕ್ಬಿಟ್ಟು ಹೊಸದು ತೊಗೊಳ್ಳೋಣ ಅಂತ ಒಂದು ಆಸೆ ಇತ್ತು. ಈಗ ಸಡನ್ನಾಗಿ ಕಡಿಮೆ ಆಯ್ತಲ್ಲ, ಖುಷಿ ಆಯಿತು. ಇನ್ನೂ ಜಾಸ್ತಿ ಆಗ್ಬೋದು, 20ವರೆಗೂ ಹೋಗುತ್ತೆ ಅಂತ ಜನ ಎಲ್ಲ ಹೇಳ್ತಾಯಿದ್ರು. ಅಷ್ಟು ಮೀರಿ ಹೋದರೂ ಹೋಗ್ಬೋದು ಅಂತೇಳಿ ನಾವು ಇವಾಗಲೇ ಇದೊಂಥರ ಖುಷಿ ಆಯಿತು. 12:30 ಇಳಿಕೆ ಆಗಿದೆಯಲ್ಲ, ಇಳಿಕೆ ಆದಾಗ ತೊಗೊಂಡ್ಬಿಡೋಣ ನಿನ್ನೆ ತಾನೇ ಡಿಸೈಡ್ ಮಾಡಿ ಇವತ್ತು ತೊಗೊಳೋಣ ಅಂತ ಬಂದ್ವಿ. ಖುಷಿ ಆಯಿತು ಎಲ್ರಿಗೂ. ಪಾಪ ಬಡವ್ರ ಬಗ್ಗೆ ಎಲ್ರಿಗೂ, ಮಿಡ್ಲ್ ಕ್ಲಾಸ್ ಅವ್ರಿಗೆಲ್ಲ ತುಂಬ ಹೆಲ್ಪ್ ಆಯಿತು.
ಹೆಣ್ಮಕ್ಳು ಇರೋರ್ಗಂತೂ ತುಂಬ ಹೆಲ್ಪು. ಥ್ಯಾಂಕ್ ಯು. ಇದು ಹೇಳುವಂಥದ್ದು, ಯಾಕಂದರೆ ಮದುವೆ ಆಗಲಿ ಶುಭ ಕಾರ್ಯಗಳಾಗಲಿ ಭಾರತೀಯರು ಚಿನ್ನದ ಮೊರೆ ಹೋಗ್ತಾರೆ. ಹೀಗಾಗಿ ಚಿನ್ನದ ಬೆಲೆಯಲ್ಲಿ ವ್ಯತ್ಯಾಸ ಅಥವಾ ಇಳಿಕೆ ಆಗ್ತಿರೋದಂತೂ ದೊಡ್ಡ ಸಂಭ್ರಮ, ಸಂತೋಷದ ವಿಚಾರ. ಹೀಗಾಗಿ ಹೆಣ್ಮಕ್ಳು ನಾಳೆ ತೆಗೆದುಕೊಳ್ಳೋದು ಬೇಡ, ಇವತ್ತೇ ತೆಗೆದುಕೊಳ್ಳೋಣ ಅಂತ ಹೇಳಿ ಮಾರುಕಟ್ಟೆಗಳತ್ತ, ಚಿನ್ನದ ಅಂಗಡಿಗಳತ್ತ ಬರ್ತಿರೋದು ಕೂಡ ಕಂಡು ಬರ್ತಾ ಇದೆ. ಕ್ಯಾಮರಾಮನ್ ರಘು ಜೊತೆ ವಿನಯ್ ಕುಮಾರ್, ಕಾಶ್ಮೀರ ಟಿವಿ 9 ಬೆಂಗಳೂರು.